ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಅರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೊಂದು ಭಾಳ ವಿಶೇಷವಾಗಿರತಕ್ಕಂಥ ಈ ಸಂಚಿಕೆ ತರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಂದು ಕುತೂಹಲ ಇರ್ತಕ್ಕಂಥದ್ದು ಇರ್ತದೆ, ತನ್ನ ಸಂಗಾತಿಯ ಬಗ್ಗೆ, ಹಾಗೆ ತಮ್ಮ ಪ್ರೇಮದ ವಿಚಾರಗಳ ಬಗ್ಗೆ. ನನಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಗಾತಿ ಸೂಟಬಲ್ ಆಗ್ತಾರೆ, ನೀವು ಜಾತಕ ಹೊಂದಾಣಿಕೆ ಮಾಡಬೇಕಾದ್ರೂ ಕೂಡ ನನಗೆ ಕೇಳ್ತೀರ, ಎಷ್ಟೋ ಜನ ಕೇಳ್ತಿರ್ತೀರ, ಗುರುಗಳೇ ನಂದು ಮೇಷರಾಶಿ, ಎಕ್ಸಾಂಪಲ್ ಕೊಡ್ತೀನಿ, ನನ್ನ ರಾಶಿಗೆ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳ್ಯಾವುದು? ಅಫ್ಕೋರ್ಸ್ ರಾಶಿಯ ತತ್ವವ ಆಧಾರದ ಮೇಲೆ ನೋಡ್ತೇವೆ. ನಾವು ಜಾತಕದ ಪ್ರಕಾರ ನೋಡೋದಾದರೆ 4 ಭಾಗಗಳನ್ನು ಮಾಡಿರ್ತಕ್ಕಂಥದ್ದು. ಒಂದು ಅಗ್ನಿತತ್ವ ರಾಶಿ, ಒಂದು ಭೂತತ್ವ ರಾಶಿ, ಒಂದು ವಾಯುತತ್ವ, ಹಾಗೆ ಜಲತತ್ವ ರಾಶಿಗಳನ್ನಾಗಿ ಮಾಡಿದ್ದೇವೆ. ಅಗ್ನಿತತ್ವ ರಾಶಿಗಳು ಮೇಷ, ಸಿಂಹ, ಹಾಗೆ ಧನುರಾಶಿ, ಇವೆಲ್ಲ ಅಗ್ನಿತತ್ವದ ರಾಶಿಗಳು ಅಂತ ಕರೆದ್ವಿ. ಈ ಅಗ್ನಿತತ್ವದ ರಾಶಿಗಳಿಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು, ಅಗ್ನಿಗೆ ಭಾಳ ಮುಖ್ಯವಾಗಿ ಏನು ಬೇಕು? ಅಗ್ನಿ ಉರಿಯೋದಕ್ಕೆ ವಾಯು ಬೇಕೇ ಬೇಕಾಗ್ತದೆ ಅಲ್ವಾ? ನೋಡಿ, ಸಿಂಪಲ್ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನನ್ನ ರಾಶಿಗೆ ಯಾವ ಒಂದು ರಾಶಿ ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥ ವಿಚಾರ ಗೊತ್ತಾಗ್ತದೆ. ಒಂದು, ನಿಮಗೆ ಇವತ್ತಿನ ಈಗ ಬರ್ತಕ್ಕಂಥ ಪೂರ್ತಿ ಎಪಿಸೋಡು ಪ್ರತಿಯೊಂದು ರಾಶಿಯವರಿಗೆ ಯಾವ ರಾಶಿ ಹೊಂದಾಣಿಕೆ ಆಗುತ್ತೆ, ಜೊತೆಗೆ ಅವರ ಪ್ರೇಮದ ವಿಚಾರದಲ್ಲಿ ಯಶಸ್ಸು ಸಿಗುತ್ತಾ, ಹಾಗೆ ಅವ್ರಿಗೆ ಯಾವ ರೀತಿಯಾದಂಥ ಸಂಗಾತಿಯನ್ನು ಚೂಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ, ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಖಂಡಿತ ಇದು ಗೈಡೆನ್ಸ್, ನಿಮಗೊಂದು ನಾಲೆಡ್ಜಲ್ಲಿ ಗೈಡೆನ್ಸ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಜಾತಕ ಹೊಂದಾಣಿಕೆ ಅಂದರೆ ಬರೋ ರಾಶಿ ಕೂಟಗಳನ್ನ ನೋಡಿ ಮದುವೆ ಮಾಡ್ಕೊಳ್ತಕ್ಕಂಥದ್ದಲ್ಲ, ಬಟ್ ಇವರ ಇಂಟೆನ್ಸಿಟಿಗೆ. ಫಾರ್ ಎಕ್ಸಾಂಪಲ್, ನಾನು ಮೇಷರಾಶಿಯವ್ರದ್ದು ಕೊಡ್ತಾ ಇದ್ದೇನೆ. ಸೊ ಮೇಷರಾಶಿಯವ್ರದ್ದು ಇವತ್ತು 2 ಸಂಚಿಕೆ ಕೊಡ್ತೀನಿ ನಿಮಗೆ. ಮೇಷ ಹಾಗೆ ವೃಷಭರಿಗೆ ಯಾವ ಒಂದು ಸಂಗಾತಿ, ಯಾವ ರಾಶಿಯ ಸಂಗಾತಿ ಇವ್ರಿಗೆ ಚೆನ್ನಾಗಿ ಅನ್ಯೂನ್ಯತೆ ಬರುತ್ತೆ, ಯಾವ ತತ್ವ ಈ ರಾಶಿಯವರಿಗೆ ಅಡಗಿರ್ತಕ್ಕಂಥ ಇರ್ತದೆ, ಅವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಾಗಿ ಬಿಹೇವ್ ಮಾಡ್ತಕ್ಕಂಥ ಸಂಗಾತಿಗಳ ಒಂದು ಪರಿಪೂರ್ಣತೆ, ವೆದರ್ ಇಟ್ ಮೇ ಬಿ ವುಮನ್ ಆರ್ ಮೆನ್, ಯಾರಾದರೂ ಆಗಿರ್ಬೋದು, ಗಂಡು ಮತ್ತು ಹೆಣ್ಣು ಯಾವುದಾದ್ರೂ ಆಗಿರ್ಬೋದು, ಪರ್ಟಿಕ್ಯುಲರ್ ಹೀಗೆ ಅಂತ ಇಲ್ಲ, ಅವರ ಇಂಟೆನ್ಸಿಟಿಗೆ ಯಾವ ಒಂದು ಮ್ಯಾಚಿಂಗ್ ಆಗಿರ್ತಕ್ಕಂಥದ್ದು ಇರ್ತದೆ. ಈ ವಿಚಾರಗಳನ್ನು ನಿಮಗೆ ನಿಜವಾಗ್ಲೂ ತಿಳಿಸ್ತಾ ಇದ್ದೇನೆ. ನಿಮ್ಮ ಯಾವುದೇ ವೈಫಲ್ಯಗಳನ್ನು ಈ ಒಂದು ವಿಡಿಯೋ ನೋಡಿಕೊಂಡ್ರೆ, ಅಫ್ಕೋರ್ಸ್ ನನಗೆ ಈ ಥರ ಇದೆ, ಈ ಥರ ಆಗ್ಬೋದು, ಸೊ ಈ ಥರ ಬಂದಾಗ ನಾವು ಏನು ಮಾಡ್ಕೋಬೇಕು, ಮ್ಯಾಕ್ಸಿಮಮ್ ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ನಿಮಗೋಸ್ಕರ ಕೊಡ್ತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಇದು ಪ್ರೀತಿ ಪ್ರೇಮಗಳ ವಿಚಾರಗಳು, ಹೊಂದಾಣಿಕೆ ವಿಚಾರಗಳು. ಮ್ಯಾಕ್ಸಿಮಮ್ ಇವತ್ತಿನ ದಿನ ನಾನು ತಗೊಳ್ತಾ ಇರ್ತಕ್ಕಂಥದ್ದು ಮೇಷ ಹಾಗೆ ವೃಷಭ ರಾಶಿಯವರು. ನಾನು ಮೊದಲು ಮೇಷರಾಶಿ ಬರ್ತೇನೆ. ಮೇಷರಾಶಿ ಅಗ್ನಿತತ್ವದ ರಾಶಿ. ಈ ಮೇಷರಾಶಿಯವ್ರಿಗೆ ತನ್ನ ಪ್ರೀತಿಯ ಬಗ್ಗೆ ಅಗಾಧವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಫರ್ಮ್ ಇಸ್ ಸೋ ಫರ್ಮ್. ನನ್ನ ಸಂಗಾತಿ ನನ್ನ ಎನರ್ಜಿಗೆ ತಕ್ಕಾಗಿರಬೇಕು, ಹಾಗೆ ನನ್ನ ಕೇಪಬಿಲಿಟಿಗೆ ಚೆನ್ನಾಗಿ ಹೊಂದಾಣಿಕೆ ಇರಬೇಕು, ನನ್ನ ಫೈರಿನೆಸ್ಗೆ ಆಕೆಯ ಒಂದು ತತ್ವನೂ ಕೂಡ ಚೆನ್ನಾಗಿರಬೇಕು ಅಂತಕ್ಕಂಥ ಮನೋಭಾವತೆಯನ್ನು ನೋಡ್ತಾರೆ ಮೇಷರಾಶಿಯವರು. ಬಟ್ ಅವರು ಪ್ರೀತಿ ಮಾಡಿದಷ್ಟು ಕೂಡ ಯಾರು ಪ್ರೀತಿ ಮಾಡೋದು ಕಷ್ಟ. ಯಾಕೆಂದರೆ ಮೇಷರಾಶಿಯವ್ರಿಗೆ ಆ ತತ್ವ ಇರ್ತದೆ. ಭಾಳಷ್ಟು ನಿಷ್ಠಾವಂತ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯಲ್ಲಿರ್ತದೆ. ತನ್ನ ಪರಿಪೂರ್ಣತೆಯನ್ನು ಸಂಗಾತಿಗೆ ಕೊಡ್ತಕ್ಕಂಥ ತತ್ವ ಮೇಷರಾಶಿಯಲ್ಲಿರ್ತದೆ. ಅಷ್ಟೊಂದು ಮೇಷರಾಶಿಯಲ್ಲಿರ್ತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥ ಧೈರ್ಯ, ತುಂಬ ಧೈರ್ಯವಂತರು ಕೂಡ. ತನ್ನ ಏನೇ ಶಕ್ತಿ ಬಂದರೂ ಕೂಡ ನನ್ನ ಸಂಗಾತಿಯನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಮೇಷರಾಶಿಯಲ್ಲಿರುತ್ತೆ. ಯಾಕೆ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, ನಿಮ್ಮ ರಾಶಿಗೆ ಹೊಂದಾಣಿಕೆ ಬರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ರಾಶಿ, ಅವರ ಗುಣಧರ್ಮಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಆ ವೈಫಲ್ಯತೆಗೆ ಏನು ಕಾರಣ ಬರ್ತದೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಕಾಮನ್ ಸೆನ್ಸನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ಅತ್ಯಂತ ಉತ್ಸಾಹಿ, ತುಂಬ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ರಾಶಿಯವರು ಕೂಡ ಆಗ್ತಕ್ಕಂಥದ್ದು ಇರ್ತದೆ. ಜೊತೆಗೆ ತಮ್ಮ ಸಂಗಾತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಾರೆ. ಇದು ಗೊತ್ತಿರತಕ್ಕಂಥ ವಿಚಾರ. ಯಾವಾಗಲೂ ಕೂಡ ಒಂದು ಹೊಸತನವನ್ನು, ಒಂದು ಎಕ್ಸೈಟ್ಮೆಂಟನ್ನು ಹುಡುಕ್ತಕ್ಕಂಥದ್ದು ಮೇಷರಾಶಿಯವ್ರದ್ದು.
ತುಂಬ ಎಕ್ಸೈಟ್ಮೆಂಟ್ಸ್ ಜಾಸ್ತಿ ಇರ್ತದೆ, ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ತತ್ವ ಇರ್ತದೆ. ಮೇಲಾಗಿ ಮೇಷರಾಶಿಯವ್ರದ್ದು ಇನ್ನೊಂದು ಗುಣ ಏನು ಅಂದರೆ ಸ್ವಲ್ಪ ಸ್ವಾರ್ಥ ಬುದ್ಧಿ. ನನ್ನ ಸಂಗಾತಿ ನನ್ನ ಅಷ್ಟೇ ಪ್ರೀತಿಸಬೇಕು, ಒಟ್ಟಾಗೆಲ್ಲಿ ಆ ಒಂದು ತುಂಬ ಲಿಬರೇಷನ್ಸು ಬಿಡೋದು ಕಷ್ಟ, ಇತ್ತಾಗೆ ಒಂದು ಯಾವಾಗಲೂ ಇದನ್ನು ಒಂದು ಪೊಟೆನ್ಷಿಯಲ್ ಇಡೋದು ಕಷ್ಟ ಆಗ್ತದೆ. ಮೇಷರಾಶಿಯವರ ತತ್ವನೇ ಆಗಿರ್ತಕ್ಕಂಥದ್ದು ಈ ಜಾತಕದಲ್ಲಿ ತೋರಿಸ್ತದೆ. ಭಾಳಷ್ಟು ಕೂಡ ಅವರ ನೋಡಿ, ಒಂದು ಕೋಪದ ವಾತಾವರಣ ಏನೋ ಒಂದು ಒಂದು ಮೇಷರಾಶಿಯವರ ತಗೊಂಡಾಗ ಕೋಪದ ವಾತಾವರಣ ಇದ್ದರೂ ಕೂಡ ಏನು ತುಂಬ ಅಗಾಧವಾಗಿರ್ತಕ್ಕಂಥ ಏನು ಆಸೆಗೊಳಗಾಗ್ತಕ್ಕಂಥದ್ದು ಕಡಿಮೆ. ಬಟ್ ಏನಪ್ಪ, ನನ್ನ ಸಂಗಾತಿ ಇಷ್ಟೊಂದು ಕ್ರಿಯಾಶೀಲವಾಗಿರಬೇಕು ಅಂತಕ್ಕಂಥ ಒಂದು ವ್ಯಕ್ತಿತ್ವ ಜಾಸ್ತಿ ಇರ್ತದೆ. ಆದಷ್ಟು ಕೂಡ ನನಗೆ ಒಂದು ಸ್ವಲ್ಪ ಒಬೆ ಮಾಡ್ತಕ್ಕಂಥ ಗುಣಧರ್ಮ ಅವಳಲ್ಲಿರಲಿ, ಆತನಲ್ಲಿರಲಿ ಅಂತಕ್ಕಂಥ ಮನೋಭಾವತೆ ಮೇಷರಾಶಿಯವರಲ್ಲಿ ಬರ್ತದೆ. ಯಾವುದಲ್ವೋ? ಖಂಡಿತವಾಗಿ ಬರ್ತದೆ. ಅವರಲ್ಲಿ ನಾನು ಅಂತಕ್ಕಂಥ ಸ್ವಭಾವತಃ ಇರ್ತದೆ. ನನ್ನ ಸಂಗಾತಿ ನಾನು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥ ಮನೋಭಾವತೆ ಅಫ್ಕೋರ್ಸ್ ಅವರಲ್ಲಿ ಬಂದೇ ಬರ್ತದೆ. ಇದೊಂದು ತತ್ವದ ಆಧಾರದ ಮೇಲೆ ನೋಡ್ತೇವೆ. ಆ ಒಂದು ತತ್ವ ಆಧಾರದ ಮೇಲೆ ತುಂಬ ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ಅವರಲ್ಲಿ ಪ್ರೀತಿಯ ಮನೋಭಾವತೆ ಜಾಸ್ತಿ ಇರ್ತದೆ. ಆ ಪ್ರೀತಿಯ ಮನೋಭಾವತೆಗೆ ಆ ಹೊಂದಾಣಿಕೆವಾಗಿರ್ತಕ್ಕಂಥ ಆದರ್ಶ ಸಂಗತಿಯ ವಿಚಾರಗಳನ್ನು ಅತ್ಯುತ್ತಮ ಹೊಂದಾಣಿಕೆ ಬೇಕು, ಅದೇ ಇಂಟೆನ್ಸಿಟಿ ಬೇಕು, ಅವರ ತತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಅಂದರೆ ಮೊದಲನೇದಾಗಿ ಸಿಂಹರಾಶಿ ಬರೆದಿಟ್ಕೊಳ್ಳಿ, ಎರಡನೇದಾಗಿ ಧನುರಾಶಿಯವರು, ಮೂರನೇದಾಗಿ ಮಿಥುನ ರಾಶಿಯವರು, ಹಾಗೇ ಕುಂಭರಾಶಿಯವರು ಅಂತ 4 ರಾಶಿ ತಗೊಂಡು ಇನ್ನೂ ಒಂದು ನಾವು ವಾಯುತತ್ವ ಅಂತ ನೋಡಿದಾಗ ಇಲ್ಲಿ ತುಲಾರಾಶಿ ಕೂಡ ವಾಯುತತ್ವ ಬರ್ತದೆ. ತುಲಾರಾಶಿನೂ ಕೂಡ ಹೊಂದಾಣಿಕೆ ಆಗ್ತದೆ. ಸಮಸಪ್ತಕ ಅಂತ ಕೂಡ ಕರೆದ್ವಿ. ಜಾತಕವನ್ನು ನೋಡ್ಕೊಳ್ಳಿ, ಈ ರಾಶಿಯವರು ಆದಷ್ಟು ಕೂಡ ಅವರ ಒಂದು ಇಂಟೆನ್ಸಿಟಿಗೆ ತುಂಬಾ ಮ್ಯಾಚಬಲ್ ಆಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರ್ತದೆ. ಒಂದು ಸಿಂಹರಾಶಿ, ಇನ್ನೊಂದು ಧನುರಾಶಿ, ಇನ್ನೊಂದು ಮಿಥುನ ರಾಶಿ, ಹಾಗೆ ಕುಂಭರಾಶಿ, ಹಾಗೆ ತುಲಾರಾಶಿಯವರು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತದೆ. ಅವರ ಇಂಟೆನ್ಸಿಟಿಗೆ ತಕ್ಕನಾಗಿರ್ತಕ್ಕಂಥದ್ದು ಇರ್ತದೆ, ಹೊಂದಾಣಿಕೆ ತುಂಬ ಬರ್ತದೆ. ಆದಷ್ಟು ಕೂಡ ಈ ವಾಟರ್ ಸೈನ್ ಇರ್ತಕ್ಕಂಥ ರಾಶಿಗಳನ್ನು ಸ್ವಲ್ಪ ತಪ್ಪಿಸಿ ನೋಡಿ. ಕಟಕ ರಾಶಿ ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಸವಾಲುಗಳನ್ನು ಎದುರಿಸ್ತಕ್ಕಂಥ ರಾಶಿಗಳು, ಸ್ವಲ್ಪ ಟಫ್ ಇರತಕ್ಕಂಥದ್ದು. ಹಾಗೆ ಮಕರ ರಾಶಿ, ಹಾಗೆ ವೃಶ್ಚಿಕ ರಾಶಿ, ಇವೊಂದು ಸ್ವಲ್ಪ ಮಟ್ಟಿಗೆ ಈಗೋ ಕ್ಲಾಶಸ್ ಬರಬಹುದು, ಅಥವಾ ಅವರ ಇಂಟೆನ್ಸಿಟಿಗೆ ಹೊಂದಾಣಿಕೆ ಇಲ್ಲದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಇವೆಲ್ಲವನ್ನು ನೋಡ್ತೇವೆ ನೋಡಿ. ಬೆಂಕಿಗೆ ನೀರು ಹಾಕ್ದಾಗ ಏನಾಗುತ್ತೆ, ತಣ್ಣಗಾಗ್ಬಿಡ್ತದೆ. ಆ ಒಂದು ಕೇಪಬಿಲಿಟಿ ಈ ರಾಶಿಗಳ ತತ್ವದ ಆಧಾರದ ಮೇಲೆ ನೋಡ್ತಿದ್ವಿ. ಪ್ರತಿದಿನ ಇದನ್ನೇ ಗಣನೆಗೆ ತಗೊಳ್ತಕ್ಕಂಥದ್ದಲ್ಲ, ಬಟ್ ಇಂಪಾರ್ಟೆಂಟ್ ಆಗಿ ಈ ತತ್ವದ ಆಧಾರದ ಮೇಲೆ ಮ್ಯಾಚಿಂಗ್ ಇರ್ತದೆ, ಒಂದು ಸುಂದರವಾಗಿರ್ತಕ್ಕಂಥ ಬಾಂಡಿಂಗ್ ಇರ್ತದೆ ಅಂತಕ್ಕಂಥ ಒಂದು ವೇಯನ್ನು ತಿಳಿಸ್ತಾ ಇದ್ದೇನೆ ನೋಡಿ. ಮೇಲಾಗಿ ಆದಷ್ಟು ಕೂಡ ನಿಮ್ಮ ಪ್ರೇಮದ ಒಂದು ಸಲಹೆಗಳನ್ನು ನಾವು ಕೊಡೋದಾದರೆ, ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಸಂಗತಿಯ ಅಭಿಪ್ರಾಯ ಹಾಗೆ ಭಾವನೆಗಳಿಗೆ ಆದಷ್ಟು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರೇ ಆಗಿರ್ಬೋದು, ವೆದರ್ ಮೇಲ್ ಆರ್ ಫೀಮೇಲ್, ಎಲ್ಲವನ್ನ ಆದಷ್ಟು ಕೂಡ ಇವ್ರಿಗೆ ಆಸೆ ಏನು, ಬೇಗ ಕೆಲಸ ಆಗಿಬಿಡ್ಬೇಕು. ಯಾವುದೇ ಕೆಲಸಗಳನ್ನು ಬೇಗ ತ್ವರಿತವಾಗಿ ಕೆಲಸ ಆಗ್ತಕ್ಕಂಥ ಸನ್ನಿವೇಶಗಳು ಕೊಡುತ್ತದೆ. ಆದಷ್ಟು ಒತ್ತಡಗಳನ್ನು ಇಲ್ಲಿಂದ ನಿವಾರಣೆಯನ್ನು ಮಾಡ್ಕೊಳ್ಳಿ. ನನಗೆ ಏನು ಮೇಷರಾಶಿಯವ್ರಿಗೆ ಆದಷ್ಟು ಬೇಗ ಆಗಬೇಕು, ಆದಷ್ಟು ಆ ಥರದ ಮನೋಭಾವತೆಯನ್ನು ದೂರ ಮಾಡ್ಕೊಳ್ಳಿ. ಈ ಮನೋಭಾವತೆ ದೂರ ಮಾಡಿಕೊಂಡಾಗ ಯೂಶಲಿ ಮೇಷರಾಶಿಯಲ್ಲಿರ್ತಕ್ಕಂಥ ಸಂಗಾತಿಯ ಜೊತೆಗಿನ ಒಡನಾಟಗಳು ಚೆನ್ನಾಗಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮದು. ನಾನು ತಿಳಿಸಿದ್ದೇನೆ, ಪ್ರೇಮದ ವಿಚಾರ ಅಂತ ಕೂಡ ನೋಡಿದ್ವಿ, ವಿಶೇಷವಾಗಿರ್ತಕ್ಕಂಥ ಕಾಳಜಿ. ಅದೇ ರೀತಿಯಾಗಿ ವೃಷಭ ರಾಶಿ ನೋಡೋ, ಇನ್ನೊಂದಷ್ಟು ನಿಮಗೆ ಆ ಮೇಷರಾಶಿಯವ್ರಿಗೆ ಆ ಪ್ರೀತಿಯ ವಿಚಾರದಲ್ಲಿ ಗೆಲ್ಲಿಕ್ಕೋಸ್ಕರ ಸಾಧ್ಯವಾದಷ್ಟು ಕೆಂಪು ಹಾಗೆ ಗೋಲ್ಡ್ ಕಲರ್ ಬಣ್ಣವನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡಿ ಇದೊಂದು ಸ್ವಲ್ಪ ಮಟ್ಟ ಅಟ್ರಾಕ್ಷನ್ಸ್ ಹಾಕತಕ್ಕಂಥ ಇರ್ತದೆ. ಸಾಧ್ಯವಾದಷ್ಟು ರಕ್ತವನ್ನು ಹಾಕ್ಕೋಬೇಕು ಅಂದರೆ ಜಾತಕವನ್ನು ನೋಡಿ ಮೇಷರಾಶಿಯವ್ರು ಹಾಕ್ಕೊಳ್ಳಿ. ಮೇಷರಾಶಿಯವ್ರು ಸುಮ್ಮನೆ ನಾವು ಮೇಷರಾಶಿಯವ್ರಿಗೆ ಕೋರಲ್ ಹಾಕ್ಕೊಳ್ಳಿ ಅಂತ ಹೇಳ್ತೇವೆ. ಮೇಷರಾಶಿಯವ್ರಿಗೆ ಕೋರಲ್ಗಿನ್ನ ಇಂಪಾರ್ಟೆಂಟಾಗಿ ನೋಡಿ ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನಾನು ಯಾವುದಾದಂಥ ನಿಮಗೆ ಅಡ್ವೈಸ್ ಮಾಡಲ್ಲ. ಇದು ಒಂದು ಅರಳಿನ ಬಗ್ಗೆ ಸಾಧ್ಯವಾದಷ್ಟು ಕೂಡ ನಿಮಗೆ ಒಂದು ಶುಭ ದಿನವಾಗಿ ಪರಿಣಾಮವನ್ನು ನೋಡೋಕ್ಕೋದ್ರೆ ಮೇಷರಾಶಿಯವರಿಗೆ ಮಂಗಳವಾರ ತಪ್ಪು ಅಂತೀವಿ. ಮಂಗಳವಾರ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಪ್ರತಿ ಮಂಗಳವಾರ ಸಾಧ್ಯವಾದರೆ ದೇವಾಲಯ
ಸುಬ್ರಹ್ಮಣ್ಯನ ದೇವಾಲಯ ಮನೆಯ ಒಂದು ದೇವರನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಕೆಂಪು ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನಿಮ್ಮ ಶಕ್ತಿ ಹಾಗೆ ಸಂಬಂಧಗಳಲ್ಲಿ ಹೊಂದಾಣಿಕೆ ಇರಲಿ, ಶಕ್ತಿ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಿಮ್ಮ ಮನೆ ದೇವರು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಲ್ಲಿ ತಾವು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರೇಮ ವೈಫಲ್ಯಗಳು ಹಾಗೆ ಜಾತಕದಲ್ಲಿನ ಹೊಂದಾಣಿಕೆಗಳು ಕೂಡ ಶುಭತ್ವವನ್ನು ಕೊಡುತ್ತೆ. ಮ್ಯಾಕ್ಸಿಮಮ್ ಇದೊಂದು ಶುಭವಾಗಿರ್ತಕ್ಕಂಥ ವಿಚಾರ. ಅದೇ ರೀತಿಯಾಗಿ ವೃಷಭ ರಾಶಿಯವರ ತತ್ವ ನೋಡೋಣ. ವೃಷಭ ರಾಶಿಯವರ ತತ್ವವನ್ನು ನೋಡಿದಾಗ ನೋಡಿ, ಭೂಮಿಯ ತತ್ವ ವೃಷಭ ರಾಶಿಯವ್ರಿಗೆ ಭೂತತ್ವ ರಾಶಿ ಅಂತ ಕೊಡೋದು. ಇದು ಅಧಿಪತಿ ನಿಮಗೆ ಗೊತ್ತಿರತಕ್ಕಂಥದ್ದು ಶುಕ್ರ ಹೇಗೆ 2ರ ಸ್ಥಾನ. ಆದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತನ್ನ ಸಂಗತಿ ಎಕ್ಸ್ಪೆಕ್ಟೇಷನ್ಸ್ ಹೇಗೆ ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥ ಮನೋಭಾವತೆ ಇರ್ತದೆ. ಬರೆದಿಟ್ಕೊಳ್ಳಿ ಇದನ್ನು. ನನ್ನ ಸಂಗತಿಯಿಂದ ಆದಾಯ ಚೆನ್ನಾಗಿ ಬರಬೇಕು, ನನ್ನ ಸಂಗಾತಿ ನಿಷ್ಠಾವಂತಳಾಗಿರಬೇಕು, ಕೆಲಸದಲ್ಲಿ ಪ್ರಾವೀಣ್ಯತೆ ಇರಬೇಕು, ಇವೆಲ್ಲ ವೃಷಭ ರಾಶಿಯವರ ತತ್ವ ಆಗಿರುತ್ತೆ. ಹೌದಲ್ವೋ? ನಿಜವಾಗ್ಲೂ ಇದೇ ಥರ ಮನೋಭಾವತೆ ಇರ್ತದೆ. ನನಗಷ್ಟೇ ಸೀಮಿತವಾಗಿರಬೇಕು ಆಕೆ ಅಂತಕ್ಕಂಥ ಮನೋಭಾವತೆ. ಮೇಷರಾಶಿ ನೋಡಿ, ಹಾಗೆ ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಆದಾಯ ತರ್ತಕ್ಕಂಥ ಸಂಗಾತಿಯನ್ನು ಜಾಸ್ತಿ ಇಷ್ಟಪಡ್ತಾರೆ ಅವರು. ನನ್ನ ಆ ಸಂಗಾತಿಯಿಂದ ಆದಾಯ ಬರಬೇಕು ಅಂತಕ್ಕಂಥ ಮನೋಭಾವತೆ ಶುಕ್ರನ ತತ್ವವಾದ ಸಹಿತವಾಗಿ. ಭಾಳಷ್ಟು ಕೂಡ ನೋಡು, ತನ್ನ ಸಂಗಾತಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಿಷ್ಠೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ವೃಷಭ ರಾಶಿಯವರು. ಆದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಸಂಗಾತಿಯ ಬಗ್ಗೆ ಭದ್ರತೆಯನ್ನು ತಲೆನಿಟ್ಕೊಂಡಿರ್ತಾರೆ. ನಾನು ಹೀಗಿರಬೇಕು, ನನ್ನ ಸಂಗಾತಿಗೆ ಈ ಥರ ಮಾಡ್ಕೋಬೇಕು, ಫಿನಾನ್ಷಿಯಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಆ ಮನೋಭಾವತೆಯನ್ನು ಕ್ಯಾಲ್ಕುಲೇಟಿವ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು. ಹಣಕಾಸು ವೃಷಭ ರಾಶಿ 2ರ ತತ್ವ. ಯಾವಾಗಲೂ ಧನಧಾನ್ಯ ಸಮೃದ್ಧಿ ಆಗಿರ್ಬೇಕು ಅವ್ರಿಗೆಲ್ಲ. ಸ್ವಲ್ಪ ಕಡಿಮೆ ಆಯಿತು ನೋಡಿಬೇಕಾದ್ರೆ ಅವ್ರದ್ದು ವೃಷಭ ರಾಶಿಯವ್ರದ್ದು ಆ ಇದನ್ನೇ ಮುಖಚರ್ಯನೇ ಕೆಟ್ಟೋಗ್ಬಿಡುತ್ತೆ. ಹಾಗೆ ಎಕ್ಸೈಟಿಂಗ್ ಆಗಿರ್ತಕ್ಕಂಥ ಮ್ಯಾನರಿಸಮ್ ಜಾಸ್ತಿ ಇರಬೇಕು. ಆದಷ್ಟು ಕೂಡ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರಾಮದಾಯಕವಾಗಿರ್ತಕ್ಕಂಥ ಲೈಫ್ ಸ್ಟೈಲನ್ನು ನೀಡ್ ಮಾಡ್ತಕ್ಕಂಥ ಸಂಗಾತಿ ಇರಬೇಕು. ಗೊಂದಲ ಇರಬಾರ್ದು ಜಾಸ್ತಿ. ಒಂದು ಸ್ವಲ್ಪ ಆರಾಮದಾಯಕವಾಗಿ ಯಾರ ಕಿರಿಕಿರಿ ಮಾಡೋದಾದರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ವೃಷಭ ರಾಶಿಯವ್ರಿಗೆ. ಭಾಳಷ್ಟು ಕೂಡ ಸೊಫಿಸ್ಟಿಕೇಟೆಡ್ ಮ್ಯಾನರಿಸಮ್ ಇರತಕ್ಕಂಥದ್ದು. ಇವರ ಜೀವನ ಶೈಲಿ ಇಷ್ಟಪಡ್ತಕ್ಕಂಥ ಸಂಗಾತಿ ಅದೇ ರೀತಿ ಸುರಕ್ಷತೆಯನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಜೊತೆಗೆ ವೃಷಭ ರಾಶಿಯವ್ರಿಗೆ ಆದಷ್ಟು ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಸಂಗಾತಿಯನ್ನು ಇಷ್ಟಪಡ್ತಾರೆ. ನೋಡಿ, ಎಲ್ಲ ಕ್ಯಾಲ್ಕುಲೇಟಿವ್ ರೊಮ್ಯಾಂಟಿಕ್ಕು ತುಂಬ ಡಿಫ್ರೆಂಟ್ ಆಫ್ ಕೈಂಡ್ ಆಫ್ ವೃಷಭ ರಾಶಿಯವ್ರದ್ದು ಭೂತತ್ವ. ಆದಷ್ಟು ಕೂಡ ಸ್ಥಿರತೆಯನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥ ಇರ್ತದೆ. ಪ್ರೀತಿಯಲ್ಲೂ ಕೂಡ ಅದೇ ನಿಷ್ಠೆಯನ್ನು ಅವರಲ್ಲಿ ಸಂಗಾತಿಯ ಬಗ್ಗೆ ಜಾಸ್ತಿ ನೋಡ್ತಾರೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ತನ್ನ ಸಂಗಾತಿ ಅಷ್ಟೇ ನಿಷ್ಠಾವಂತರಾಗಿರಬೇಕು ಅಂತಕ್ಕಂಥ ಮನೋಭಾವತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ವೃಷಭ ರಾಶಿಯವರು ಕೆಟ್ಟೋಗ್ಬಿಡ್ತಾರೆ. ಇದು ಎಕ್ಸಾಕ್ಟ್ ಸತ್ಯ. ಮ್ಯಾಕ್ಸಿಮಮ್ ಇದನ್ನು ನೋಡ್ಕೊಳ್ಳಿ. ಆದಷ್ಟು ಕೂಡ ವೃಷಭ ರಾಶಿಯವ್ರಿಗೆ ಭಾವನೆಗಳು ತುಂಬ ಆಳವಾಗಿರ್ತಕ್ಕಂಥ ವ್ಯಕ್ತಿತ್ವಗಳಿರ್ತಕ್ಕಂಥವ್ರು ಜಾಸ್ತಿ ಇರ್ತದೆ. ಆದಷ್ಟು ಕೂಡ ಒಂದು ಗಾಂಭೀರ್ಯತೆ, ಒಂದು ಬದ್ಧತೆಯನ್ನು ತರ್ತಕ್ಕಂಥವ್ರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದರಲ್ಲಿ ವೃಷಭ ರಾಶಿಯವ್ರಿಗೆ ಹೆಚ್ಚಿನದಾಗಿ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳು ಅತ್ಯುತ್ತಮ. ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಕ್ಯಾಲ್ಕುಲೇಟಿವ್ ಹಣಕಾಸು ಚೆನ್ನಾಗಿರಬೇಕು ಅಂತಕ್ಕಂಥವ್ರಿಗೆ ಇನ್ನು ಭೂತತ್ವ ಆಗಿರ್ತಕ್ಕಂಥ ಕನ್ಯಾ ರಾಶಿಯವರು ಹೊಂದಾಣಿಕೆ ಬರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಟಕ ರಾಶಿಯವರು ಕೂಡ ಈ ಒಂದು ವೃಷಭ ರಾಶಿಯವ್ರಿಗೆ ಹೊಂದಾಣಿಕೆ ಬರ್ತಕ್ಕಂಥದ್ದು ಇರ್ತದೆ. ತದನಂತರದಲ್ಲಿ ಮೀನರಾಶಿಯವರು ಕೂಡ ಇವರಿಗೆ ಹೊಂದಾಣಿಕೆ ಬರ್ತದೆ. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೊಂದಾಣಿಕೆಯನ್ನು ಕೂಡ ಬರ್ತದೆ. ನೋಡಿ, ಆದಷ್ಟು ಕನ್ಯಾ, ಮಕರ, ಕಟಕ, ಮೀನ, ಈ ಮೀನ ಕೂಡ ಜಲತತ್ವ ರಾಶಿಯಲ್ಲಿರ್ತಕ್ಕಂಥವ್ರು ನಾವು ನೋಡಿದ್ವಿ. ಈ ಒಂದು ವೃಷಭ ರಾಶಿಯವರಿಗೆ 2ನೇ ಆಪ್ಷನ್ಸ್ ತಗೊಂಡಾಗ ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥದ್ದು ಇರ್ತದೆ. ಆದರೆ ಸ್ವಲ್ಪ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ. ಬಟ್ ಈ ಪ್ರಮುಖವಾಗಿ 4 ರಾಶಿಗಳು ಅತ್ಯುತ್ತಮ ಹೊಂದಾಣಿಕೆಯನ್ನು ಕೊಡುತ್ತೆ. ಕನ್ಯಾ ರಾಶಿ, ಮಕರ ರಾಶಿ ಹಾಗೆ ಕಟಕ, ಮೀನ ರಾಶಿಯವರು ಇವ್ರಿಗಾದಷ್ಟು ಹೊಂದಾಣಿಕೆಯನ್ನು ತರ್ತಕ್ಕಂಥ ರಾಶಿಗಳಾಗಿರ್ತಾರೆ. ಆದಾಯವನ್ನು ತರ್ತಕ್ಕಂಥದ್ದು ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥ ರಾಶಿಗಳಾಗಿರ್ತಕ್ಕಂಥದ್ದು ಇರ್ತದೆ. ಆದಷ್ಟು ಇವರಿಗೆ ಸವಾಲುಗಳನ್ನು, ಅಂದರೆ ಇವರಿಗೆ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾನರಿಸಮ್, ಸಂಗಾತಿ ಹೊಂದಾಣಿಕೆ ಇಲ್ಲ ಇರ್ತಕ್ಕಂಥವ್ರಿಗೆ ನೋಡಿ, ಆದಷ್ಟು ಕೂಡ ಸಿಂಹರಾಶಿ
ಕುಂಭರಾಶಿಯವರು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಇರ್ತದೆ. ತದನಂತರದಲ್ಲಿ ಧನುರಾಶಿ, ಇವು ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಅವ್ರಿಗೆ. ಆದಷ್ಟು ನೋಡಿ, ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಆಗಲಿ, ಅಫ್ಕೋರ್ಸ್ ನೀವೆಲ್ಲ ನೋಡಿ ಮಾಡಲಿಕ್ಕಾಗಲ್ಲ. ಅಫ್ಕೋರ್ಸ್ ಹೊಂದಾಣಿಕೆ ಅಂತ ನೋಡ್ತೀವಿ. ಆ ಪ್ರೀತಿ ಪ್ರೇಮಗಳ ವಿಚಾರಗಳಲ್ಲ. ಹೊಂದಾಣಿಕೆ ಅಂದರೆ ಅಟ್ಲೀಸ್ಟ್ ನಿಮ್ಮ ಗಂಡ ಹೆಂಡತಿಯ ನಡುವಿನ ಒಂದು ಪ್ರೇಮದ ಬಾಂಧವ್ಯ ಸ್ಥಿರವಾಗಿರ್ತಕ್ಕಂಥದ್ದನ್ನು ಈ ರಾಶಿಗಳು ಆದಷ್ಟು ಕೊಡ್ತದೆ. ಆದಷ್ಟು ಕೂಡ ನೋಡಿ, ಒಂದು ಸಲಹೆಗಳನ್ನು ಈ ವಿಚಾರದಲ್ಲಿ, ಒಂದು ಬಾಂಧವ್ಯದ ವಿಚಾರದಲ್ಲಿ ತಗೋಬೇಕಾದ್ರೆ ಸಂಬಂಧಗಳಲ್ಲಿ ಆದಷ್ಟು ಕೂಡ ಲವಲವಿಕೆ, ಹಾಗೆ ತಮ್ಮ ಸಂಗಾತಿಯ ಬಗ್ಗೆ ಉತ್ತಮ ಅಭಿಪ್ರಾಯ ಗೌರವವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ವೃಷಭ ರಾಶಿ ಇರತಕ್ಕಂಥವ್ರಿಗೆ ನೋಡಿ, ಒಂದು ಉತ್ತಮ ಒಂದು ಸಲಹೆಗಳನ್ನು ಕೊಡೋದಾದರೆ ಆದಷ್ಟು ಕೂಡ ತುಂಬ ರಿಸ್ಟ್ರಿಕ್ಷನನ್ನು ಬಿಟ್ಟುಬಿಡಿ. ಸ್ವಲ್ಪ ಏನೇ ಸಮಸ್ಯೆ ಬಂದರೂ ಒಂದು ಕಾಂಪ್ರಮೈಸಿಂಗ್ ನೇಚರನ್ನು ಬೆಳೆಸ್ಕೊಳ್ಳಿ. ಇದು ಭಾಳ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಕೊಡುತ್ತೆ. ಆದಷ್ಟು ಕೂಡ ಯಾವಾಗಲೂ ಕೂಡ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಒಂದು ಮೂಡನ್ನು ಬೆಳೆಸ್ಕೊಳ್ಳಿ. ವೃಷಭ ರಾಶಿ ಶುಕ್ರನ ತತ್ವ ಆದರೂ ಕೂಡ ಮುಖ ಗಂಟಿಟ್ಕೊಳ್ತಕ್ಕಂಥದ್ದನ್ನು ಬಿಡಬೇಕು. ಯಾವಾಗಲೂ ರೊಮ್ಯಾಂಟಿಕ್ ಮೂಡ್ ಇಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆದಷ್ಟು ಕೂಡ ನಿಮ್ಮ ಸಂಗಾತಿಗಳೊಟ್ಟಿಗೆ ಉತ್ತಮ ಭೋಜನಗಳನ್ನು, ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿ ಗಾಢವಾಗಿರ್ತಕ್ಕಂಥ ಪ್ರೇಮ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಆದಷ್ಟು ಕೂಡ ಸುಲಭ ಪರಿಹಾರಾರ್ಥವಾಗಿ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ಈ ಒಂದು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಗುಲಾಬಿ ಹಾಗೆ ಹಸಿರು ಬಣ್ಣವನ್ನು ಜಾಸ್ತಿ ಯೂಸ್ ಮಾಡಿ. ಸ್ವಲ್ಪ ಮಟ್ಟಿಗೆ ಅಟ್ರಾಕ್ಷನ್ ನೇಚರ್ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಕೂಡ ಶುಭರತ್ನವನ್ನು ಯೂಸ್ ಮಾಡೋದಾದರೆ ಜಾತಕವನ್ನು ನೋಡಿಕೊಂಡು ಯಾವ ಜಾಗದಲ್ಲಿ ನಕ್ಷತ್ರಗಳು ಅಂದರೆ ಯಾವ ಗ್ರಹಗಳು ಕೂತಿದೆ, ಅದಕ್ಕೆ ಯಾವುದು ಪ್ರೇಮ ವೈಫಲ್ಯ ಪಂಚಮ ಸ್ಥಾನ, ಇವೆಲ್ಲ ನೋಡಿ ತಗೋಬೇಕಾಗುತ್ತೆ. ಈ ಎಕ್ಸಾಂಪಲ್ ಬೇಡ, ಅದನ್ನು ಶುಭರತ್ನಗಳನ್ನು ನಾನು ತಡೆ ಹಿಡ್ತೀನಿ. ಆದಷ್ಟು ಕೂಡ ಶುಭ ದಿನ, ಆದಷ್ಟು ಕೂಡ ಶುಭ ದಿನಗಳಂದು ಶುಕ್ರವಾರಗಳಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಮಹಾಲಕ್ಷ್ಮಿಗೆ ಆದಷ್ಟು ಕೂಡ ಗುಲಾಬಿ ಒಂದು ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ವಿಚಾರ ಹಾಗೆ ದಾಂಪತ್ಯದ ವಿಚಾರಗಳಲ್ಲಿ ಶುಭ ಇರಬೇಕು ಅಂದರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಮಹಾಲಕ್ಷ್ಮಿಗೆ ಗುಲಾಬಿ ಹಾರವನ್ನು ಅಥವಾ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಶುಕ್ರವಾರ ಆದಷ್ಟು ಕೂಡ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಡ್ರೆಸ್ಗಳನ್ನು ಮೇಂಟೈನ್ ಮಾಡಿ. ಹಾಗೆ ನಿಮ್ಮ ಸಂಗಾತಿಗೆ ಇಷ್ಟಪಡ್ತಕ್ಕಂಥ ಮಾತುಕತೆಗಳನ್ನು ಆಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಪ್ರೇಮದ ವೈಫಲ್ಯಗಳು ದೂರ ಆಗುತ್ತೆ. ಜೊತೆಗೆ ನಿಮ್ಮ ಬಾಂಡಿಂಗು ಚೆನ್ನಾಗಿರುತ್ತೆ. ಆದಷ್ಟು ಸಂಗಾತಿಯ ಬಗ್ಗಿನ ಉತ್ತಮವಾಗಿರ್ತಕ್ಕಂಥ ಗೌರವವನ್ನು ಹೊಂದ್ಕೊಂಡ್ರೆ ಖಂಡಿತ ಶುಭವಾಗ್ತದೆ. ಇದೇ ಹೊಂದಾಣಿಕೆ, ಬೇರೆ ಏನಿಲ್ಲ. ದಿಸ್ ಈಸ್ ನಾಟ್ ಎ ಮ್ಯಾಜಿಕಲ್ ಅಸ್ಟ್ರಾಲಜಿ ಅಲ್ಲ. ಏನು ಈ ಒಂದು ತತ್ವದ ಆಧಾರದ ಮೇಲೆ ನೋಡಿಕೊಂಡ್ರೆ ಅಟ್ಲೀಸ್ಟ್ ಅವರಿಗೆ ಭಾವನೆಗಳಿಗೆ ಸ್ಪಂದನೆಯನ್ನು ಮಾಡ್ಬೋದು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಇನ್ನಷ್ಟು ರಾಶಿಗಳೊಟ್ಟಿಗೆ ನಾನು ಮುಂದೆ ಬರ್ತಾ ಇದ್ದೇನೆ. ಖಂಡಿತ ನಮ್ಮ ಚಾನಲ್ನ ಟ್ಯೂನ್ ಮಾಡ್ತಾ ಇರಿ. ಆದಷ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.